ತುಂಬ ವಿಶಿಷ್ಟವಾಗಿರ್ತಕ್ಕಂತಹ ದಿವಸ. ರಾಮಕೃಷ್ಣಾಪುರದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಸನ್ನಿಧಿಯಲ್ಲಿ ರಾಜಗೋಪುರದ ಒಂದು ನಿರ್ಮಾಣದ ಸಹಾಯಾರ್ಥವಾಗಿ ನಡೀತಾ ಇರತಕ್ಕಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಸಾಮೂಹಿಕ ಕಲ್ಯಾಣೋತ್ಸವವನ್ನು ಈ ದಿನ ಹಮ್ಮಿಕೊಳ್ಳಲಾಗಿತ್ತು. ಅದರ ಅಂಗವಾಗಿ ಬೆಳಗಿನಿಂದಲೂ ಸಹ ಸ್ವಾಮಿಗೆ ಸುಪ್ರಭಾತ ಸೇವೆ, ಹಾಗೆಯೇ ವಿಶೇಷವಾಗಿ ಸ್ವಾಮಿಗೆ ಪಂಚಾಮೃತಾದಿ ಅಭಿಷೇಕಗಳು ಹಾಗೂ ಕಲ್ಯಾಣೋತ್ಸವ ಕಾರ್ಯಕ್ರಮ ವೇದದಿಂದ, ನಾದದಿಂದ, ಗಾನದಿಂದ ತುಂಬ ಅಚ್ಚುಕಟ್ಟಾಗಿ ನಡೆದಿದೆ. ಈ ಕ್ಷೇತ್ರ ತಿರುಮಲೆಯ ಕ್ಷೇತ್ರದಂತೆ ತುಂಬ ಅಭಿವೃದ್ಧಿಯ ಒಂದು ಪಥದಲ್ಲಿ ಸಾಗ್ತಾ ಇದೆ. ತಿರುಮಲೆಯಲ್ಲಿ ಯಾವ ರೀತಿಯಾಗಿ ನಡೆಯುತ್ತದೆಯೋ ಅದೇ ರೀತಿಯಾಗಿ ಎಲ್ಲ ವಿಧವಾದಂತಹ ಸೇವಾದಿ ಕಾರ್ಯಕ್ರಮಗಳು ಈ ಒಂದು ದೇವಾಲಯದಲ್ಲಿ ಪ್ರತಿ ದಿವಸವೂ ಸಹ ಬಹಳ ಸಂತೃಪ್ತಿಯಿಂದ ಜರುಗುತ್ತಾ ಇದೆ. ಆ ಸ್ವಾಮಿ ಎಲ್ಲ ಭಕ್ತಾದಿಗಳ ಸಂಕಷ್ಟವನ್ನು ಪರಿಹರಿಸಿ ಇದೇ ರೀತಿಯಾಗಿ ಈ ಕ್ಷೇತ್ರ ಇನ್ನೂ ಹೆಚ್ಚಿನ ಅಭಿವೃದ್ಧಿಯಾಗಲಿ, ಆ ಭಗವಂತನ ಒಂದು ಅನುಗ್ರಹ ಸರ್ವರಿಗೂ ಪ್ರಾಪ್ತವಾಗಲಿ. ದೇವಾಲಯಕ್ಕೆ ನಾವು ಬರೋದರಿಂದ ವಿಶೇಷವಾಗಿ ನಮ್ಮ ಸಂಕಷ್ಟಗಳನ್ನು ಪರಿಹರಿಸಿಕೊಳ್ಳೋದೇ ಅಲ್ಲದೆ ನಾವು ಮನಸ್ಸಿಗೆ ವಿಶೇಷವಾದಂತಹ ಶಾಂತಿಯನ್ನು ಪಡೆಯಬಹುದು. ನಮ್ಮಲ್ಲಿ ಎಷ್ಟೇ ಹಣಕಾಸು ಇರ್ಬೋದು, ಏನೇ ಇರ್ಬೋದು, ಏನಿದ್ದರೂ ಸಹ ನಮಗೆ ಮನಃಶಾಂತಿ ಎಂಬತಕ್ಕಂತಹದ್ದು ಸಿಗಬೇಕಾದರೆ ಅದು ಆಧ್ಯಾತ್ಮ ಮಾರ್ಗದಿಂದ ಮಾತ್ರ ಸಾಧ್ಯವಾಗ್ತದೆ. ಅಂತಹ ಆಧ್ಯಾತ್ಮ ಮಾರ್ಗಕ್ಕೆ ಸೋಪಾನವಾಗಿರ್ತಕ್ಕಂತಹದ್ದು ಈ ಒಂದು ದೇವಾಲಯ ಎಂಬತಕ್ಕಂತಹದ್ದು. ಇಂತಹ ದೇವಾಲಯಗಳ ದರ್ಶನದಿಂದ ಹಾಗೂ ಇಂತಹ ದೇವಾಲಯಕ್ಕೆ ನಾವು ಬಂದು ಹೋಗೋದರಿಂದ ನಮ್ಮ ಎಲ್ಲ ವಿಧವಾದಂತಹ ಸಂಕಷ್ಟಗಳು ಪರಿಹಾರವಾಗ್ತದೆ. ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಈ ಪರಮಾತ್ಮ ಎಲ್ಲರ ಸಂಕಷ್ಟಗಳನ್ನು ಪರಿಹರಿಸಿ ವಿಶೇಷವಾದಂತಹ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸರ್ವೇ ಚ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಸಮಸ್ತ ಸನ್ಮಂಗಳಾನಿ ಭವಂತು.